ನಮಸ್ಕಾರ. ನಾನು ನಯಾಜುಲ್ಲಾ ಖಾನ್, ಅಲ್ಪಸಂಖ್ಯಾತರ ಅಧ್ಯಕ್ಷರು. ಮಾತಾಡೋದು ಏನೆಂದರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಲೋಕಸಭಾ ಎಲೆಕ್ಷನಲ್ಲಿ ನಾವೆಲ್ಲ ಮತ ಹಾಕಬೇಕು. ಮತ ಹಾಕಬೇಕಂದ್ರೆ ನಾವು ಯಾರಿಗೆ ಮತ ಹಾಕಬೇಕನ್ನ ಅಂತ ನಾವು ಚೆನ್ನಾಗಿ ತಿಳ್ಕೋಬೇಕು. ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಕರ್ನಾಟಕದಲ್ಲಿ MLA ಎಲೆಕ್ಷನ್ನಲ್ಲಿ ಸಾಕಷ್ಟು ಜನ ವೋಟ್ ಮಾಡಿ ಬಿಗಿ ಗೌರ್ಮೆಂಟ್ ತಂದಿದ್ದಾರೆ. ಆ ಬಿಗಿ ಗೌರ್ಮೆಂಟ್ ತಂದಿರೋದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾರು, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪರಮೇಶ್ ಸಾರು ಮತ್ತು ರಾಜಣ್ಣ ಸಾರು ಮಿನಿಸ್ಟ್ರು ಆಗಿದ್ದಾರೆ. ಬಡವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನಮಗೆ ಒಂದು ಹೆಮ್ಮೆ ಏನಂದರೆ, ನಮ್ಮ ತುಮಕೂರು ಜಿಲ್ಲೆಯವರು ಹೋಮ್ ಮಿನಿಸ್ಟ್ರ್ ಆದರು, ಮತ್ತು ಕೋಆಪ್ರೇಟಿವ್ ಮಿನಿಸ್ಟ್ರ್ ಆದರು, ಮತ್ತು ಮೆಜಾರಿಟಿ ಆಫ್ ದಿ MLAಸಲ್ಲಿ ಹೈಯೆಸ್ಟ್ ಪೋಸ್ಟ್ ತೊಗೊಂಡ್ರು. ನಮ್ಮ ತುಮಕೂರಲ್ಲಿ ನಮ್ಮ ಜಿಲ್ಲೆ ಅಂತ ಹೇಳಿ ನಾವು ಅವರಿಗೆ ಎಲೆಕ್ಟ್ ಮಾಡಿರೋದಕ್ಕೆ ನಮಗೆ ಇವತ್ತು ಮಿನಿಸ್ಟ್ರು ಆದರು. ಯಾರು? ನಮ್ಮ ತುಮಕೂರು ಜಿಲ್ಲೆಗೆ 2 ಮಿನಿಸ್ಟ್ರ್ ಆದರು. ರಾಜಣ್ಣ ಸನ್ಮಾನ್ ರಾಜಣ್ಣ ಅವರು ಮತ್ತು ಸನ್ಮಾನ್ ಪರಮೇಶ್ ಅವರು, ಮತ್ತು ನಮ್ಮ ಗುಬ್ಬಿ ಅವರು KSRTC ಚೇರ್ಮನ್ ಆದರು. ಅದಕ್ಕೆ ನಾನು ನಿಮಗೆ ಒಂದು ಕಳ್ಕಳೆ ಮನವಿ ಏನು ಮಾಡ್ತೀನಿ ಅಂದರೆ, ನಮ್ಮ ಊರು, ನಮ್ಮ ಮನೆ, ನಮ್ಮ ಊರು, ನಮ್ಮ ತಾಲ್ಲೂಕು, ನಮ್ಮ ಜಿಲ್ಲೆ ಅಂತ ನಾವು ಯಾವಾಗ ಭಾವಿಸ್ತೀವೋ ಆವಾಗಲೇ ನಮಗೆ ಒಂದು ಗಟ್ಟಿಯಾಗಿ ಒಂದು ರೂಟ್ ಸಿಗುತ್ತೆ, ನಮ್ಮವರಿದ್ದಾರೆ ಅಂತ. ಈಗ ತಕ್ಷಣ ನಾವು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದರೆ ನಮ್ಮ ರಾಜಣ್ಣವರಿದ್ದಾರೆ ಅಂತ ನಮಗೆ ಒಂದು ಪ್ರೀತಿ, ಒಂದು ಹೆಮ್ಮೆ, ಒಂದು ಶಕ್ತಿ ಇದೆ. ಯಾವುದೇ ಒಂದು ಕೆಲಸ ನಮ್ಮ ತುಮಕೂರು ಜಿಲ್ಲೆಗೆ ಯಾವುದೋ ಒಂದು ಕೆಲಸ ಮಾಡಿಸ್ಕೋಬೇಕಂದ್ರೆ ನಮಗೆ ನಮ್ಮ ಜನಗಳಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಇದೆ. ಯಾಕಂದರೆ ನಮ್ಮ ಪರಮೇಶ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ರಾಜಣ್ಣ ಅವರು ಕೋಆಪ್ರೇಟಿವ್ ಮಿನಿಸ್ಟರ್ ಆಗಿದ್ದಾರೆ. ಇವ್ರ ಮಾತು ಚೆನ್ನಾಗೇ CM ಹತ್ರ ನಡೀತದೆ. ಮತ್ತು ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿ ಹೇಳಿದರು. ಯಾವುದು 5 ಗ್ಯಾರಂಟಿ ಎಲ್ಲ ನಿಮಗೆ ಗೊತ್ತೇ ಇದೆ. ಮೊದಲು ಅಕ್ಕಿದು ತೊಂದರೆ ಇತ್ತು, ಗೃಹಲಕ್ಷ್ಮಿ ಮಾಡಿದ್ದು, 2,000 ತಿಂಗಳಿಗೆ 2,000 ಬರಂಗೆ ಮಾಡಿದರು. ಗೌರ್ಮೆಂಟ್ ಬಸ್ ಫ್ರೀ ಮಾಡಿದರು, 200 ಯೂನಿಟ್ ಕರೆಂಟ್ ಫ್ರೀ ಮಾಡಿದರು, ಮತ್ತು 5 kg 10 kg ಅಕ್ಕಿ ಫ್ರೀ ಮಾಡಿದರು. ಮತ್ತು ಕೆಲಸ ಇಲ್ದಿರೋ ನಿರುದ್ಯೋಗ ಇರೋರಿಗೆ ಅವ್ರಿಗೆ ಸಂಬಳ ಬರಂಗೆ ಮಾಡಿದರು, ಕೆಲಸ ಸಿಗೋವರೆಗೂ. ಈ ಕಾರ್ಯಕ್ರಮಗಳನ್ನು ಇವರು ಆಲ್ರೆಡಿ ರನ್ನಿಂಗ್ನಲ್ಲಿ ಇಕ್ಕಿದ್ದಾರೆ. ಆದರೆ ನಮ್ಮ ಮೋದಿಜಿಯವರು, BJP ಅವರು ಹೇಳಿದರು, ಏನು ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರು. ಆದರೆ ಯಾವ ವಿಕಾಸವೂ ಆಗಲಿಲ್ಲ. ಬರೀ ಅವರು ಯಾವುದೋ ಅಂಬಾನಿ ಅವ್ರಿಗೆ ಮತ್ತು ಅವ್ರು ಯಾರೋ ದೊಡ್ಡವರು ಇದ್ದಾರಲ್ಲ, ಅವ್ರಿಗೆಲ್ಲ ಲೋನ್ ಕೊಟ್ಟು 1,000 ಕೋಟಿ ಲೋನ್ ಕೊಟ್ಟು ಲೆಕ್ಕಕ್ಕೆ ಬರೆದಂಗೆ ಅವರು ಕೆಲಸ ಮಾಡಿದ್ದಾರೆ. ಜನ ಸಾಯ್ತಾ ಇದ್ದಾರೆ, ನೀರಿಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ ಅಂತ ಜನ ಸಾಯ್ತಾ ಇದ್ದಾರೆ. ಆದರೆ ಅವರು ಯಾವುದೋ ಒಂದು ದೇವಸ್ಥಾನ ಇದು ಕಟ್ಟಿಸ್ಕೊಂಡು, ಯಾವುದೋ ಒಂದು ಸ್ಟ್ಯಾಚು ಕಟ್ಟಿಸ್ಕೊಂಡು 10 ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರು. ಮತ್ತು ಅಂಬಾನಿ ಅವ್ರಿಗೆ ಮತ್ತು ಅವ್ರ ಮಲ್ಯ ಅವ್ರಿಗೆ ದೊಡ್ಡ ಶ್ರೀಮಂತರಿಗೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಟ್ಟು ಅವ್ರಿಗೆ ಊರಿಂದ ಆಚೆ ಮಾಡಿದರು. ಅದೇ ಬಡವ್ರು ಸಾಯ್ತಾ ಇದ್ದಾರೆ. ಏನು ಬೋರ್ ಇಲ್ಲ, ನೀರಿಲ್ಲ, ತಿನ್ನಕ್ಕೆ ಊಟ ಇಲ್ಲ, ಸರಿಯಾಗಿ ಆರೋಗ್ಯ ಇಲ್ಲ, ಮತ್ತು ಓದಿಸೋಕ್ಕೆ ಇದಿಲ್ಲ, ಸರಿಯಾಗಿ ಮನೆಗಳು ಇಲ್ಲ. ಈ ಥರ ಆಗಿ ಕೂತಿದ್ದೆ. ನಮ್ಮ ಕರ್ನಾಟಕದಲ್ಲಿ ನಾವು ಬುದ್ಧಿವಂತರಾಗಬೇಕಂದ್ರೆ ನಾವು ಹೈಯೆಸ್ಟ್ ಲೀಡಿಂಗಿಂದ ಲೋಕಸಭಾ ಎಲೆಕ್ಷನ್ನಲ್ಲಿ ಮುದ್ದನ್ಮೇಗೌಡರು ಕ್ಯಾಂಡಿಡೇಟ್ ಆಗಿದ್ದಾರೆ. ಅದಕ್ಕೆ ನಮ್ಮ ಕ್ಯಾಂಡಿಡೇಟ್ ಮುದ್ದನ್ಮೇಗೌಡರು ಅವರು ಹಸ್ತಕ್ಕೆ ನೀವೆಲ್ಲ ಗುರ್ತಿಗೆ ವೋಟ್ ಮಾಡಿ ನೀವು ಜಯಶೀಲಿನ ಮಾಡಿದರೆ ನೀವು ಒಳ್ಳೆ ಬುದ್ಧಿವಂತರಾಗ್ತೀರಾ. ಇವ್ರವ್ರ ಮಾತು ಕೇಳಿ ಯಾರೋ ದುಡ್ಡು ಕೊಡ್ತಾರೆ, ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ತಾತ್ಕಾಲಿಕಕ್ಕೆ ನೀವು 500-600ಗೆ ಕೈ ಒಡ್ಬಿಟ್ಟು ವೋಟ್ ಮಾಡಿದರೆ ನಾಳೆ ದಿವಸ ನೀವು ಸಫರ್ ಆಗ್ತೀರಾ. ನಮ್ಮ ಮುದ್ದನ್ಮೇಗೌಡರು ಇಡೀ ಕರ್ನಾಟಕದಲ್ಲಿ ಅಂಥ MP ಇಲ್ಲ. ಯಾಕಂದರೆ ನಮ್ಮ ಮುದ್ದನ್ಮೇಗೌಡರು UNO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ನಲ್ಲಿ ಹೋಗಿ ಗಂಟೆ ಸ್ಪೀಚ್ ಮಾಡಿ ಬಂದಿದ್ದಾರೆ. ಆಮೇಲೆ ರಾಯದುರ್ಗಂಗೆ ರೋಡ್ ಮಾಡಿದ್ದಾರೆ, ರೈಲ್ವೆ ರೋಡ್ ಮಾಡಿದ್ದಾರೆ, ಮತ್ತು HAL ಫ್ಯಾಕ್ಟ್ರಿ ತೊಗೊಂಡು ಬಂದಿದ್ದಾರೆ. ಮತ್ತು ತುಮಕೂರಲ್ಲಿ ಪಾಸ್ಪೋರ್ಟ್ ಆಫೀಸ್ ಇರಲಿಲ್ಲ. ಒಂದು ಪಾಸ್ಪೋರ್ಟ್ ಮಾಡೋದಕ್ಕೆ ಒಂದು ಮನುಷ್ಯನಿಗೆ ತುಂಬ ಕಷ್ಟ ಆಗೋದು. ಆದರೆ ನಮ್ಮ ಮುದ್ದನ್ಮೇಗೌಡರು ಒಂದು ಪಾಸ್ಪೋರ್ಟ್ ಆಫೀಸು ಸಹ ತಂದಿದ್ದಾರೆ. ಆದಷ್ಟು ಅವರು ಕ್ವಾಲಿಫೈಡ್ ಪರ್ಸನ್ನು, ಅವರು ಜಡ್ಜ್ ಆಗಿದ್ದರು, ಲಾಯರ್ ಆಗಿದ್ದರು, ಮತ್ತು ಎಲ್ಲ ಜನಗಳಲ್ಲಿ ಅವರು ಬೆರೀತಾರೆ. ಕೇವಲ ಒಂದು ಮಾಮೂಲಿ ಮನುಷ್ಯ ಹೋದ್ರೂ ಸಹ ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಮಾತಾಡ್ತಾರೆ. ಫೋನ್ ಮಾಡಿದರೆ ಅವ್ರದ್ದು ಏನು ಕಷ್ಟ ಸುಖ ಅಂತ ಕೇಳ್ತಾರೆ. ಅದಕ್ಕೆ ಈಗ ನಾನು ನಿಮ್ಮ ಹತ್ರ ನನ್ನ ಮನವಿ ಏನೆಂದರೆ, ನೀವೆಲ್ಲರೂ ಸೇರಿ ನಮ್ಮ ಕರ್ನಾಟಕ
ಕರ್ನಾಟಕ, ನಮ್ಮ ತುಮಕೂರು ಜಿಲ್ಲೆಯವರು, ನಮ್ಮ ಎಲ್ಲ ತಾಲೂಕಿನವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೂಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಯಶೀಲನೆ ಮಾಡಬೇಕು. ಮುದ್ದನ್ಮೇಗೌಡರಿಗೆ ಕೈ ಗುರುತಿಗೆ ಓಟ್ ಹಾಕಿ ಅವರಿಗೆ ಗೆಲ್ಲಿಸಬೇಕಂತ ನನ್ನದು ಮನವಿ ಮತ್ತು ಒಂದು ಕಳ್ಕಳೆಯಿಂದ ನಿಮ್ಮ ಹತ್ರ ಬೇಡಿಕೆ. ಮತ್ತು ಮಹಾಜನಗಳೇ, ನೀವೆಲ್ಲ ತಿಳಿದಿರ್ಬೋದು ಏನಪ್ಪ ಎಲೆಕ್ಷನ್ ಬಂದರೆ ಸಾರು ಅವ್ರು ಬರ್ತಾರೆ ಅಂತ. ಆದರೆ ಮುದ್ದನ್ಮೇಗೌಡರು ಮತ್ತು ರಾಜಣ್ಣ ಅವರು ಮತ್ತು ಪರಮೇಶ್ ಅವರು ಮತ್ತು ನಮ್ಮ ವಾಸು ಅವರು ಮತ್ತು ನಮ್ಮ ಗೌರಿಶಂಕರ್ ಅವರು ಯಾವಾಗಲೂ ಸದಾ ಜನಗಳ ಹತ್ರ ಇರ್ತಾರೆ. ಅವ್ರಿಗೆ ಜನ ಅಂದರೆ ಪ್ರೀತಿ. ಅವರು ಮನೆ ಬಿಡ್ತಾರೆ, ಮಠ ಬಿಡ್ತಾರೆ, ಹೆಂಡರು ಮಕ್ಕಳಿಗೆಲ್ಲ ಬಿಟ್ಟು ಅವರು ಸದಾಕಾಲ ಯಾರು ಜನಗಳ ಹಿಂದೆ ಇರ್ತಾರೆ. ನಮ್ಮ ರಾಜಣ್ಣ ಸಾರು ಎಷ್ಟೋ ಸಾವಿರಾರು ಲಕ್ಷಾಂತರ ರೈತರುಗಳಿಗೆ ಸಾಲವನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಪರಮೇಶ್ ಅವರು ಸಹ ಜನಗಳಿಗೆ ಒಳ್ಳೆ ಕೆಲಸ ಮಾಡಿ ಅವರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಪೋಸ್ಟಲ್ಲಿದ್ದಾರೆ. ಮತ್ತು ಗೌರಿಶಂಕರ್ ಅವರು ಮಾಡಿರೋ ಕೆಲಸ ನಮ್ಮ ಇಡೀ ಕರ್ನಾಟಕದಲ್ಲಿ ಯಾರು MLA ಮಾಡಿಲ್ಲ. ಆದರೂ ಸಹ ಅವ್ರಿಗೆ ಸೋತರೂ ಸಹ ಈಗಲೂ ಸಹ ಗೆದ್ದಂಗೆನೇ ಅವರು. ಅದಕ್ಕೆ ಅವ್ರಿಗೆಲ್ಲ ನೀವು ಸೇರಿ ನೋಡಿ ಎಲ್ಲ ಮಾಡಿ ಜನ ನಾವು ನಮ್ಮ ಇಡೀ ತಾಲೂಕಲ್ಲಿ ಇಡೀ ಜಿಲ್ಲಾದಲ್ಲಿ ನಾವೆಲ್ಲ ಮನೆಗೆ ಹೋಗಿ ನಾವು ನಂದು ಒಂದು ಓಟ್ ಐತೆ ಏನು ಮಾಡೋದಂತ ನಾವು ಉದಾಸೀನ ಮಾಡಬಾರ್ದು. ನಾವು ನಮ್ಮ ನೆಂಟರು, ನಮ್ಮ ಬಳಗ, ನಮ್ಮ ಮನೆ, ನಮ್ಮ ಫ್ರೆಂಡ್ಸು, ನಮ್ಮ ಸರ್ಕಲಲ್ಲಿ ಯಾರ್ಯಾರು ಇರ್ತಾರೆ ನಾವು ಚೈನ್ ಲಿಂಕ್ ಮಾಡಿ ಓಟ್ ಮಾಡಿ ಕಾಂಗ್ರೆಸ್ಗೆ ಓಟ್ ಮಾಡಿ ಕಾಂಗ್ರೆಸ್ಗೆ ಜಯಶೀಲನೆ ಮಾಡಬೇಕಂತ ನನ್ನ ಹತ್ರ ಮನವಿ. ಮತ್ತು ಮಹಾಜನಗಳೇ, ನಾನು ದೇವರ ಹತ್ರ ಅಲ್ಲಾ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅಂದರೆ ನಮ್ಮ ಮುದ್ದನ್ಮೇಗೌಡರಿಗೆ ಹೈಯೆಸ್ಟ್ ಲೀಡಿಂಗಿಂದ ಇಡೀ ಕರ್ನಾಟಕದಲ್ಲಿ ನಮ್ಮ ಮುದ್ದನ್ಮೇಗೌಡರಿಗೆ ಹೈಯೆಸ್ಟ್ ಲೀಡಿಂಗಿಂದ ಗೆಲ್ಲಿಸಿ ನಮ್ಮದು ಒಂದು ಹೆಸರು, ತುಮಕೂರಿನ ಹೆಸರು ಮಾಡಬೇಕಂತ ನಿಮ್ಮೆಲ್ಲರನ್ನು ನಾನು ಕೇಳ್ಕೊಳ್ತಿದ್ದೀನಿ. ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ಯಾವುದೇ ಪಾರ್ಟಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ನಾವೆಲ್ಲ ಈಗ ಒಂದು ಸೇರಿದ್ದೀವಿ. ಯಾವುದೇ ಇರ್ಬೋದು, ಆದರೆ ಮಾನವೀಯತೆ ಇದೆ. ಮಾನವೀಯತೆ ಮನುಷ್ಯನಿಗೆ ತುಂಬ ದೊಡ್ಡದು. ಮಾನವೀಯತೆ ಎಲ್ಲರ ಹತ್ರ ಇದೆ. ಮುದ್ದನ್ಮೇಗೌಡರ ಹತ್ರ ಇದೆ, ಗೌರಿಶಂಕರ ಸರ್ ಹತ್ರ ಇದೆ, ಅವ್ರ ತಂದೆಯವರಿದ್ದರು ಚೆನ್ನಗಪ್ಪ ಅವರು ಸಹ ಮನೆಗೆ ಹೋದರೆ ಫಸ್ಟ್ ಊಟ ಬಾರಪ್ಪ ಊಟ ಮಾಡು ಅಂತ ಪಕ್ಕದಲ್ಲಿ ಕುಣಿಸ್ಕೊಂಡು ನನಗೆ ಊಟ ಕೊಟ್ಟರು. ಮತ್ತು ಒಳ್ಳೆ ರೀತಿಯಿಂದ ಮಾತಾಡಿದರು. ಯಾವಾಗಲೂ ಅಲ್ಲಾಹ್ ಅಕ್ಬರ್ ಅನ್ನೋರು. ಅಲ್ಲಾಹ್ ಅಕ್ಬರ್ ಅಂದರೆ ದೇವರು ದೊಡ್ಡವನನ್ನೋರು. ಅದಕ್ಕೆ ನಾನು ಹೇಳ್ತೀನಿ, ಅವ್ರ ಮನೆಗೆ ಯಾರೇ ಹೋದರೂ ಒಂದು ಕೊಪ್ಪಲಿದ್ದಂಗೆ. ಸೆಕೆಂಡು